ಸೆಪ್ಟೆಂಬರ್ 30, 2025 ಉತ್ಸವದ 8ನೇ ದಿನ ಬೆಂಗಳೂರಿನ ಜೆಪಿ ನಗರ 2ನೇ ಹಂತದ ಮಾರೇನಹಳ್ಳಿಯ ಶ್ರೀದೇವಿ ಸಲ್ಲಾಪುರಮ್ಮ ಹಾಗೂ ಶ್ರೀದೇವಿ ರೇಣುಕಾಯಲ್ಲಮ್ಮ ದೇವಾಲಯದ ಪ್ರಾಂಗಣದಲ್ಲಿ ಭಕ್ತರ ಭಾವಪೂರ್ಣ ಭಾಗವಹಿಸುವಿಕೆಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಶ್ರೀ ಸೀತಾರಾಮ ಆಂಜನೇಯ ಸ್ವಾಮಿ ಟ್ರಸ್ಟ್ ಹಾಗೂ ಸಮಸ್ತ ಮಾರೇನಹಳ್ಳಿ ಗ್ರಾಮಸ್ಥರ ಆಶ್ರಯದಲ್ಲಿ ನಡೆಯುತ್ತಿರುವ ಈ ನವರಾತ್ರಿ ಉತ್ಸವವು 2025ರ ದಸರಾ ಹಬ್ಬದ ಅಂಗವಾಗಿ ಭಕ್ತರ ಮನಸ್ಸಿಗೆ ಆಧ್ಯಾತ್ಮಿಕ ಸಂತೋಷವನ್ನು ನೀಡುತ್ತಿದೆ. ಇಂದು 8ನೇ ದಿನದ ಪೂಜೆಯಲ್ಲಿ ಶ್ರೀದೇವಿ ಸಲ್ಲಾಪುರಮ್ಮ ಹಾಗೂ ಶ್ರೀದೇವಿ ರೇಣುಕಾಯಲ್ಲಮ್ಮ ದೇವರಿಗೆ ಶ್ರೀ ದುರ್ಗಾದೇವಿಯ ಅಲಂಕಾರ ಮಾಡಲಾಯಿತು. ಶ್ರೀದೇವಿ ಸಲ್ಲಾಪುರಮ್ಮ ಮೂಲ ದೇವರ ವಿಗ್ರಹಕ್ಕೆ ಹೂವಿನ ಕರಗದ ಅಲಂಕಾರ ಸಿಂಗಾರ ಮಾಡಲಾಗಿತ್ತು. ದೇವಿಯ ಅಲಂಕಾರ ದರ್ಶನ ಪಡೆದು ಅನೇಕ ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರರಾದರು. ಇಂದು 8ನೇ ದಿನದ ಪೂಜೆಯಲ್ಲಿ ಶ್ರೀದೇವಿ ಸಲ್ಲಾಪುರಮ್ಮ ಹಾಗೂ ಶ್ರೀದೇವಿ ರೇಣುಕಾಯಲ್ಲಮ್ಮ ದೇವರಿಗೆ ಶ್ರೀ ದುರ್ಗಾದೇವಿಯ ಅಲಂಕಾರ ಮಾಡಲಾಯಿತು. ಶ್ರೀದೇವಿ ಸಲ್ಲಾಪುರಮ್ಮ ಮೂಲ ದೇವರ ವಿಗ್ರಹಕ್ಕೆ ಹೂವಿನ ಕರಗದ ಅಲಂಕಾರ ಸಿಂಗಾರ ಮಾಡಲಾಗಿತ್ತು. ದೇವಿಯ ಅಲಂಕಾರ ದರ್ಶನ ಪಡೆದು ಅನೇಕ ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರರಾದರು. ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಶ್ರೀ ಸಿ.ಕೆ. ರಾಮಮೂರ್ತಿ ಅವರು ಆಗಮಿಸಿ ಶ್ರೀದೇವಿ ಸಲ್ಲಾಪುರಮ್ಮ ಹಾಗೂ ಶ್ರೀದೇವಿ ರೇಣುಕಾಯಲ್ಲಮ್ಮ ದೇವರಿಗೆ ವಿಶೇಷ ಮಂಗಳಾರತಿ ನೆರವೇರಿಸಿದರು. ಅವರ ಜೊತೆಗೆ ಮಾಜಿ ಕಾರ್ಪೊರೇಟರ್ ಚಂದ್ರಶೇಖರ್, ರಾಜು ಹಾಗೂ ಇತರ ಗಣ್ಯರು ಉಪಸ್ಥಿತರಿದ್ದರು. ಅವರು ಭಕ್ತಾದಿಗಳ ಜೊತೆಗೆ ಆರತಿಯಲ್ಲಿ ಪಾಲ್ಗೊಂಡ ದೃಶ್ಯಗಳು ಭಕ್ತರ ಭಾವನೆಗಳನ್ನು ಹಚ್ಚಿಹೊತ್ತಿಸಿದವು. ಮಾರೇನಹಳ್ಳಿ ಹಾಗೂ ಜೆಪಿ ನಗರದ ಸುತ್ತಮುತ್ತಲಿನ ಗ್ರಾಮಸ್ಥರು ಇಂದು 8ನೇ ದಿನದ ದುರ್ಗಾದೇವಿಯ ಅಲಂಕಾರ ದರ್ಶನ ಪಡೆದು ದೇವಿಯ ಕೃಪೆಗೆ ಪಾತ್ರರಾದರು. ಹಾಗೂ ಶ್ರೀದೇವಿ ಸಲ್ಲಾಪುರಮ್ಮ ಮೂಲ ದೇವರ ವಿಗ್ರಹಕ್ಕೆ ಹೂವಿನ ಕರಗದ ಅಲಂಕಾರ ಸಿಂಗಾರ ಮಾಡಲಾಗಿತ್ತು. ದೇವಿಯ ಆರತಿ, ಭಜನೆಗಳು ಹಾಗೂ ಭಕ್ತರ ಸಂಭ್ರಮದೊಂದಿಗೆ ಇಂದಿನ ನವರಾತ್ರಿ ಪೂಜೆಗಳು ಸಮಾರೋಪಗೊಂಡವು. ಇಂದು ನಡೆದ 8ನೇ ದಿನದ ನವರಾತ್ರಿ ಉತ್ಸವದಲ್ಲಿ ಶ್ರೀದೇವಿ ಸಲ್ಲಾಪುರಮ್ಮ ಹಾಗೂ ಶ್ರೀದೇವಿ ರೇಣುಕಾಯಲ್ಲಮ್ಮ ದೇವರಿಗೆ ಅಲಂಕಾರವು ಅತ್ಯಂತ ಅದ್ಭುತವಾಗಿ ಮೂಡಿಬಂದಿತು. ದೇವಿಯ ವಿಗ್ರಹದ ಪ್ರತಿಯೊಂದು ಅಲಂಕಾರದಲ್ಲಿ ಭಕ್ತಿ, ಶ್ರದ್ಧೆ ಮತ್ತು ವೈಭವದ ಮೆರಗು ಹೊಳೆಯುತ್ತಿತ್ತು. ಹೂವಿನ ಕರಗದ ಸಿಂಗಾರದ ಜೊತೆಗೆ ದೀಪಗಳ ಮೆರಗು ಮತ್ತು ಭಕ್ತರ ಭಾವನೆಗಳು ದೇವಾಲಯದ ವಾತಾವರಣವನ್ನು ಇನ್ನಷ್ಟು ಪವಿತ್ರಗೊಳಿಸಿತು.
ದುರ್ಗಾದೇವಿಯ ಆರಾಧನೆಯು ನವರಾತ್ರಿಯಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ. ದುರ್ಗಾದೇವಿ ಅಸುರ ಸಂಹಾರಿಣಿ, ಧರ್ಮದ ರಕ್ಷಕಿ, ಭಕ್ತರ ಆಶ್ರಯ. ಈ ಅಲಂಕಾರ ದೇವಿಯ ಮಹಾತ್ಮ್ಯದ ನೆನಪನ್ನು ಭಕ್ತರಲ್ಲಿ ಜೀವಂತಗೊಳಿಸಿತು. ನವರಾತ್ರಿ ಹಬ್ಬವು ಕೇವಲ ಪೂಜೆಯಲ್ಲ, ಇದು ಭಕ್ತಿ, ಶ್ರದ್ಧೆ, ಸಮಾಜದ ಏಕತೆ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಸಂಕೇತವಾಗಿದೆ. ದೇವಿಯ ದರ್ಶನಕ್ಕೆ ಬಂದಿದ್ದ ನೂರಾರು ಭಕ್ತರು ಆರತಿ ಸಂದರ್ಭದಲ್ಲಿ ತಮ್ಮ ಮನದಾಳದ ಪ್ರಾರ್ಥನೆಗಳನ್ನು ಅರ್ಪಿಸಿದರು. ಕೆಲವರು ಕುಟುಂಬ ಸಮೇತರಾಗಿ ಬಂದು ದೇವಿಯ ಕೃಪೆಯಿಂದ ಕುಟುಂಬಕ್ಕೆ ಶಾಂತಿ, ಸಮೃದ್ಧಿ ದೊರೆಯಲಿ ಎಂದು ಹಾರೈಸಿದರು. ಕೆಲವರು ದೇವಿಯ ಕೃಪೆಯಿಂದ ತಮ್ಮ ಜೀವನದಲ್ಲಿ ಬಂದ ಬದಲಾವಣೆಗಳನ್ನು ಸ್ಮರಿಸಿ ದೇವಿಯ ಭಕ್ತಿ ಜೀವನದಲ್ಲಿ ಅತಿದೊಡ್ಡ ಆಧಾರವೆಂದು ಹೇಳಿದರು. ಜಯ ಪಾಪಣ್ಣ ಕುಟುಂಬದವರು, ಶ್ರೀಮತಿ ವಿಜಯ ಬಸಪ್ಪ ಅವರ ಕುಟುಂಬದವರು, ಶ್ರೀಮತಿ ಮಣಿಯಮ್ಮ ಮತ್ತು ಮುನಿಯಪ್ಪ ಅವರ ಕುಟುಂಬದವರು, ಪ್ರತಿಯೊಬ್ಬ ಲಕ್ಷ್ಮಮ್ಮ ವೆಂಕಟೇಶ್ ಅವರ ಕುಟುಂಬದವರು, ಹಾಗೆ ಶ್ರೀಮತಿ ಚಿನ್ನಮ್ಮ ಶ್ರೀ ವೆಂಕಟೇಶ್ ರಾಜೇಂದ್ರಪ್ಪ ಅವರ ಮಕ್ಕಳು ಪ್ರಕಾಶ್ ಕುಟುಂಬದವರು, ಶ್ರೀಮತಿ ನಾರಾಯಣಮ್ಮ ಶ್ರೀ ಕಿರಣ್ ಕುಟುಂಬದವರು, ಶ್ರೀಮತಿ ಶ್ರೀ ವಿಮಲಾ ಮಕ್ಕಳು, ಶ್ರೀಮತಿ ಮುಸಾ ಮಹೇಶ್ ಕುಟುಂಬದವರು, ಶ್ರೀಮತಿ ಮುನಿಯಮ್ಮ, ಶ್ರೀಮತಿ ಚಾಮುಂಡಮ್ಮ ದೇವದತ್ತ ಶ್ರೀ ಶ್ರೀನಿವಾಸ ಅವರ ಕುಟುಂಬದವರು, ಇಂದ್ರಾವತಿ ಮತ್ತು ಮದುವೆ ಮಕ್ಕಳಾದ ಶ್ರೀಮತಿ ಅಪೂರ್ವ ರಾಜಶೇಖರ್ ಕುಟುಂಬದವರು, ಮಂಜುನಾಥ ಕಾಲೋನಿಯ ಆರ್ಕೆ ಕಾಲೋನಿಯ ಪುಟ್ಟಯ್ಯ ಮತ್ತು ಸುಮಿತ್ರಾ ಲಕ್ಷ್ಮೀಪತಿ ಕುಟುಂಬದವರು, ಮುರಳಿ ಜಾಸ್ತಿ ಕುಟುಂಬದವರು, ಟಿ.ವಿ. ದೇವರಾಜ್ ಮಕ್ಕಳು ಮತ್ತು ದೀಪಿಕಾ ಕುಟುಂಬದವರು, ಶ್ರೀಮತಿ ಜ್ಯೋತಿ ಜಯರಾಮ್ ಶೆಟ್ಟಿ ಪ್ರಕಾಶ್ ಕುಟುಂಬದವರು, ಶ್ರೀಮತಿ ರಾಜು ಹೋಟೆಲ್ನ ಶ್ರೀಮತಿ ಲಕ್ಷ್ಮಮ್ಮ ಕೃಷ್ಣಪ್ಪ ಅವರ ಕುಟುಂಬದವರು, ಶ್ರೀಮತಿ ಸಿಂಧು ದಿನೇಶ್ ಕುಟುಂಬದವರು, ಶ್ರೀಮತಿ ಸಂಧ್ಯಾ ಜಗದೀಶ್ ಕುಟುಂಬದವರು, ಶ್ರೀಮತಿ ಶೋಭಾ ಎಸ್ ಗಜಾನನ ನಾಯಕ್ ಅವರ ಕುಟುಂಬದವರು, मंगल में आवे जब वायुवान चढ़ाइए माधु मंगल में आवे हम सेनामया चढ़ाइए माधु मंगल में आवे हम दातरे वाहन में ध्यान करना सरगल में ಹಾಗೆ ಮೋಹನ್ ಕುಮಾರ್ ಅವರು ಬಿಜೆಪಿಯ ನಾಯಕರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಬರಬೇಕು. ಹಾಗೆ ಜಗದೀಶ್ ಅವರು ಧನ್ಯವಾದಗಳು ಸರ್. ಮತ್ತು ಸೀತಾರಾಮ ಇವತ್ತು ಮಾರೇನಹಳ್ಳಿಯ ದಸರಾ ಉತ್ಸವ ಸೀತಾರಾಮ ಟ್ರಸ್ಟ್ ಸೊಲ್ಲಾಪುರಮ್ಮ ಎಲ್ಲ ದೇವರುಗಳನ್ನ ಒಳಗೊಂಡು ಇವತ್ತು ಇಡೀ ಗ್ರಾಮಸ್ಥರು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಇಲ್ಲೇ ನಾವು ನವರಾತ್ರಿ ನೋಡ್ಬೋದು, 9 ದಿವಸ ಪ್ರತಿ ದಿವಸ ಅಮ್ಮನವರ ಪೂಜೆಯನ್ನ ಮಾಡ್ತಾರೆ. ಬಹಳ ಭಕ್ತಿಪೂರ್ವಕವಾಗಿ ಈ ಮಾರೇನಹಳ್ಳಿ ಗ್ರಾಮಸ್ಥರು ಬಹಳ ಒಳ್ಳೆ ಪೂಜೆಯನ್ನ ಮಾಡ್ತಿದ್ದಾರೆ. ಯಾವತ್ತು
ಒಳ್ಳೆ ಸಂಸ್ಕಾರವನ್ನು ಕೊಡುವಂಥ ಒಂದು ವಿಲೇಜ್ ಇದು. ಇವತ್ತೆಲ್ಲ ಇದಕ್ಕೆ ಈ ವಿಲೇಜ್ಗೆ 100 ವರ್ಷ ಇತಿಹಾಸ ಇದೆ. ಸುಮಾರು 800 ವರ್ಷ ಇತಿಹಾಸ ಇರುವಂಥ ಈ ಒಂದು ವಿಲೇಜು. ಇದಕ್ಕೋಸ್ಕರ ನಾವು ಅವಾಗ ಬರ್ತಾ ಇರ್ತೀವಿ ಎಂದು ಇಲ್ಲಿ ಸಂಸ್ಕಾರ ಒಳ್ಳೆ ಜನ ಇದ್ದಾರೆ. ಒಳ್ಳೆ ಅವಾಗ ಅವತ್ತಿಂದ ಯಾರು ಗದ್ದೆಗಳು ಮಾಡ್ತಿದ್ರು, ಹೊಲಗಳು ಮಾಡ್ತಾಯಿದ್ರು, ಅವತ್ತಿಂದ ಇಡೀ ಗ್ರಾಮಸ್ಥರು ಇವತ್ತು ಅದೇ ಒಂದು ಪೂಜೆ ಪುನಸ್ಕಾರವನ್ನು ಮಾಡ್ಕೊಂಡು ಬರ್ತಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ಭಾಗದ ಪ್ರಭಾವಿ ಮುಖಂಡ ಅಂತ ಚಂದ್ರಶೇಖರ್ ರಾಜೂರವರು, ಬಾಲಕೃಷ್ಣರವರು, ನಮ್ಮ ರವಿಯವರು ಎಲ್ಲ ಕೂಡ ಇಲ್ಲಿ ಬಂದು ಇವತ್ತು ಸೇರಿ ಉತ್ಸವವನ್ನು ಮಾಡ್ತಿದ್ದಾರೆ. ಎಲ್ಲರಿಗೂ ಒಳ್ಳೇದು ಮಾಡಲಿ, ಶುಭ ಆಗಲಿ. ಧನ್ಯವಾದಗಳು. ಕನ್ನಡ ಪ್ರಾಧಿಕಾರ ಅಂತ ಕೇಳ್ತಾ ಇದ್ದೀನಿ. ಧನ್ಯವಾದಗಳು. ಹೊರಡುವ ಸಲುವಾಗಿ ಅವರಿಗೆ ಗೌರವ ಅರ್ಪಣೆ ಮಾಡಿ ಸೋಮಶೇಖರ್ ಅವರು ಮತ್ತು ಕೃಷ್ಣಮೂರ್ತಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಅರೆ ತಗೊಳ್ಳಿ ಯಾರ ಸ್ವಲ್ಪ ಹಂಗೆ ಹಿಂದೆ ಬನ್ನಿ. ಬರುತ್ತಾ ಉದಯಲ್ಲ ಬನ್ನಿ, ಮಂಗಳಾರತಿ ಕೊಡುತ್ತಾರೆ. ಬನ್ನಿ, ಈಚೆ ಬನ್ನಿ, ಬನ್ನಿ ಬನ್ನಿ. दक्षिण सेविता आदिशक्तिरमेयान्म परमा पावनाकृति केवला गुह्या कैवल्यपददायिनी त्रिपुरा त्रिजगद्वन्द्या त्रिमूर्तिस्त्रिदशेश्वरी त्र्यक्षरी दिव्यगन्धाढ्या सिन्दूरतिलकाञ्चिता उमा शैलेन्द्र तनय. ನಮ್ಮ ಪೋಸ್ ಬೇಡಪ್ಪ, ನಮ್ಮ ಪೋಸ್ ಬೇಡ. ಅದು ಯಾರೊಬ್ಬರು ಹೇಳ್ಬೇಕಲ್ಲ. ಜನ ಬಂದಂಗಿದೆ.
ನಮಸ್ಕಾರ, ನನ್ನ ಹೆಸರು ಬಾಲಕೃಷ್ಣ ಅಂತ. ನಾನು ಇದೇ ಊರಲ್ಲಿ ಮಾರೇನಹಳ್ಳಿಲಿ ಹುಟ್ಟಿ ಬೆಳೆದಂಥವ್ರು. ಇವತ್ತಿನ ಕಾರ್ಯಕ್ರಮ ಇವತ್ತು 8ನೇ ದಿವಸ ಅಲ್ವಾ? 8ನೇ ದಿವಸದ್ದು ನವರಾತ್ರಿ 9ನೇ ದಿವಸದ ನವರಾತ್ರಿ ಉತ್ಸವದ ಕಾರ್ಯಕ್ರಮ. ದುರ್ಗಾ ಪರಮೇಶ್ವರಿ ಅಲಂಕಾರದಲ್ಲಿ ದೇವರುಗಳು ಸಲ್ಲಾಪುರಮ್ಮ ಮತ್ತು ರೇಣುಕಾ ಯಲ್ಲಮ್ಮ ಅಲಂಕಾರ ಆಗಿದೆ, ಪೂಜೆ ನಡೀತಾ ಇದೆ. ನಮ್ಮೂರಲ್ಲಿ ಒಟ್ಟು 6 ದೇವಸ್ಥಾನಗಳಿದ್ದಾವೆ. ಅದರಲ್ಲಿ ಆಂಜನೇಯನ ದೇವಸ್ಥಾನ ಮತ್ತು ಸಲ್ಲಾಪುರಮ್ಮನ ದೇವಸ್ಥಾನ, ಹಾಗೇ ಮುನೇಶ್ವರ ಇದೆ, ಆಮೇಲೆ ರೇಣುಕಾ ಯಲ್ಲಮ್ಮ ಇದೆ. 2 ದೇವರುಗಳು ಮೂಲ ದೇವರುಗಳಿದ್ದಾವೆ, ಸಲ್ಲಾಪುರಮ್ಮ ಮತ್ತು ರೇಣುಕಾ ಯಲ್ಲಮ್ಮ. ಈ 6 ದೇವಸ್ಥಾನಗಳು ನಮ್ಮಲ್ಲಿ ಒಂದು ಟ್ರಸ್ಟ್ ಇದೆ, ಶ್ರೀ ಸಲ್ಲಾಪುರಮ್ಮ ಮತ್ತು ಸೀತಾರಾಮಾಂಜನೇಯ ಟ್ರಸ್ಟ್ ಅಂತ. ನಮ್ಮ ಟ್ರಸ್ಟಿನ ಹಾಲಿ ಅಧ್ಯಕ್ಷರಿವರು, ನಾನು ಉಪಾಧ್ಯಕ್ಷ, ಸತ್ಯನಾರಾಯಣ ರಾಜು ಅಂತ ಇವರು ಉಪಾಧ್ಯಕ್ಷರು, ಮತ್ತು ಖಜಾಂಚಿ ಇದ್ದಾರೆ ವೆಂಕಟೇಶ್ ಅಂತ. ನಾವು 18 ಜನ ಇಲ್ಲಿ ಟ್ರಸ್ಟ್ನವ್ರು ಇದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳು ನಾವು ಟ್ರಸ್ಟ್ನವರೆಲ್ಲ ಒಟ್ಟಿಗೆ ಸೇರಿಕೊಂಡು ಮತ್ತು ಊರಿನವ್ರನ್ನ ಒಳಗೊಂಡು ಎಲ್ಲ ಭಾಳ ಶಿಸ್ತಿನಿಂದ ಮಾಡ್ಕೊಂಡು ಬರ್ತಾಯಿದ್ವಿ. ಆಮೇಲೆ ಇದು ವಿಶೇಷವಾಗಿ ನವರಾತ್ರಿ ಕಾಲದಿಂದ ಇದು 106 ವರ್ಷದ ಚರಿತ್ರೆ ಇದೆ ಈ 2 ದೇವಸ್ಥಾನಕ್ಕೆ, ಆಂಜನೇಯನ ದೇವಸ್ಥಾನಕ್ಕೆ ಮತ್ತು ಸಲ್ಲಾಪುರಮ್ಮ ದೇವಸ್ಥಾನಕ್ಕೆ. ಈ ಮರ ಇದಕ್ಕೆ ಸಾಕ್ಷಿ, ಇಲ್ಲಿರೋ ಮರ ಈ ಸಾಕ್ಷಿ. ಇದನ್ನು ನಮ್ಮ ಹಿರಿಯಕರೆಲ್ಲ ಈ ದಸರಾ ಅನ್ನೋದನ್ನು ಆಚರಿಸ್ಕೊಂಡು ಬರ್ತಾಯಿದ್ರು. ಆದರೆ ಇತ್ತೀಚೆಗೆ ಇವರು ಒಂದು ಸಮಯದಲ್ಲಿ ಸತ್ಯನಾರಾಯಣ ರಾಜು ಅವರು ನಮ್ಮ ಟ್ರಸ್ಟಿನ ಕಾರ್ಯದರ್ಶಿಯಾಗಿದ್ದರು. ಆ ಸಂದರ್ಭದಲ್ಲಿ ಇದನ್ನು ಈ ರೀತಿ ಮೊದಲು ಏನು ಮಾಡ್ತಾಯಿದ್ವಿ, ಅದೇ ದೇವಸ್ಥಾನದಲ್ಲಿ ನವರಾತ್ರಿ ಆಯಾ ದೇವಸ್ಥಾನದಲ್ಲಿ ಪೂಜೆ ಮಾಡೋದು, ಮತ್ತು ಉತ್ಸವ ಬಂದು ಒಟ್ಟಿಗೆ ಮಾಡ್ತಾಯಿದ್ವಿ ಸಲ್ಲಾಪುರಮ್ಮ ಮತ್ತು ಯಲ್ಲಮ್ಮನ್ನ. ಈ 2 ದೇವರುಗಳನ್ನ ಈ 9th ಬ್ಲಾಕ್ ಪುಟ್ಟೇನಪಳ್ಳಿ ಅಂತ ಇದೆ ಮುನೇಶ್ವರನ ದೇವಸ್ಥಾನ, ಅಲ್ಲಿ ಹೋಗಿ ಅಂಬು ಹಾಕ್ಕೊಂಡು ಬಂದು ಬರೋದು ರೂಢಿ. ಈ ವರ್ಷನೂ ಮಾಡ್ತೀವಿ, ನಾಡಿದ್ದಿದೆ ಆ ಒಂದು ಕಾರ್ಯಕ್ರಮ. ಆಮೇಲೆ ಇದು ನಾವು ಭಾಳ ಶಿಸ್ತಾಗಿ ಮಾಡ್ಕೊಂಡು ಬರ್ತಾಯಿದ್ವಿ. ಇದಲ್ಲದೆ ಗ್ರಾಮದಲ್ಲಿ ನಾವು ಹನುಮ ಜಯಂತಿ ಆಚರಿಸ್ತೀವಿ. ರಾಮನವಮಿ ಟೈಮಲ್ಲಿ ರಾಮ ಮಂದಿರ ಇದೆ, ರಾಮ ಮಂದಿರದಲ್ಲಿ ರಾಮನವಮಿ ಆಚರಿಸ್ತೀವಿ. ಮತ್ತು ರೇಣುಕಾ ಯಲ್ಲಮ್ಮನ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಭರತ ಹುಣ್ಣಿಮೆ ಅಂತ ಮಾಡ್ತೀವಿ. ರೇಣುಕಾ ಯಲ್ಲಮ್ಮ ನಮ್ಮ ಗ್ರಾಮಕ್ಕೆ ಬಂದಿದ್ದು 84ನೇ ಇಸ್ವಿ. ಆವಾಗಿಂದ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ವಿ. ರಾಮ ಮಂದಿರ 50 ವರ್ಷ ಆಗಿದೆ. 73ನೇ ಇಸ್ವಿಲಿ ನಾರಾಯಣ ಸ್ವಾಮಿ ರಾಜು ಅಂತ ಇದ್ದರು, ಅವರು ಆ ದೇವಸ್ಥಾನ ಕಟ್ಟಿದ್ದು. ಅದೆಲ್ಲ ನಮಗೆ ಒಂದು ಸ್ಫೂರ್ತಿ. ಈ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಕಟ್ಟೋದಕ್ಕೆ ರಾಮ ಮಂದಿರ ಕಟ್ಟಿದಂಥ ನಾರಾಯಣ ಸ್ವಾಮಿ ನಮಗೆ ಸ್ಫೂರ್ತಿ. ಮತ್ತು ಆ ರಾಮ ಮಂದಿರ ಕಟ್ಟೋ ಟೈಮಲ್ಲಿ ಊರ ಮಧ್ಯದಲ್ಲಿ ಸಲ್ಲಾಪುರಮ್ಮನ ದೇವಸ್ಥಾನ ಇದೆ, ಅದು ಸ್ವಲ್ಪ ಜೀರ್ಣೋದ್ಧಾರ ಮಾಡೋರು. ಆಗಿನ ಗ್ರಾಮದ ಪ್ರಮುಖರು ಕೆಂಪಣ್ಣ, ರಾಮಣ್ಣ, ಮತ್ತು ಆವಾಗ ಒಬ್ಬರು ಇವರು ನಾರಾಯಣಪ್ಪ, ವಾಸುದೇವರಾಜು, ಇವರುಗಳೆಲ್ಲ ಇದ್ದು ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ರು. ಅದು ಜೀರ್ಣೋದ್ಧಾರ ಮಾಡಿದ್ರು ಅಂತೇಳಿ ನಾವು ಯುವಕರೆಲ್ಲ ಸೇರಿಕೊಂಡು ಯಲ್ಲಮ್ಮನ ದೇವಸ್ಥಾನ ಮಾಡಿದ್ವಿ. ಅದನ್ನು ವಿನೂತನವಾಗಿ, ವಿಶೇಷವಾಗಿ, ವಿಭಿನ್ನವಾಗಿ ಸತ್ಯನಾರಾಯಣ ರಾಜು ಅವರು ಕಟ್ಟಿಸಿದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇದೆಲ್ಲ ನಮಗೆ ತುಂಬಾ ಎಲ್ರಿಗೂ, ಗ್ರಾಮದಲ್ಲಿರೋರಿಗೆ ಎಲ್ರಿಗೂ ಖುಷಿ. ಏನೇ ಕಾರ್ಯಕ್ರಮ ಇರಲಿ, ನವರಾತ್ರಿ ಇರ್ಬೋದು, ರಾಮನವಮಿ ಮತ್ತು ಹನುಮ ಜಯಂತಿ,
ಭರತ ಹುಣ್ಣಿಮೆ ಯಾವುದೇ ಕಾರ್ಯಕ್ರಮ ಇರ್ಬೋದು ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಮಾಡ್ತಾ ಇದ್ವಿ. ನೋಡಿ ಇವತ್ತು 9ನೇ ದಿವಸ ದಿನೇ ದಿನೇ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಪ್ರಸಾದಗಳು ನಿನ್ನೆ ಅಂತೂ ಇಲ್ಲಿ ಜಾತ್ರೆ ನಡೀತಾ ಇತ್ತು. ಆಮೇಲೆ ನಮ್ಮಲ್ಲಿ ಎಲ್ಲ ಊರುಗಳಲ್ಲಿ ಇದ್ದಂಗೆ ಎಲ್ಲ ಕೋಮುಗಳು ಇದ್ದಾವೆ. ಈ ಟ್ರಸ್ಟ್ ನಾವು ಎಲ್ಲ ಕೋಮ್ನವರು ಸೇರಿಕೊಂಡು 18 ಜನ ಮಾಡ್ಕೊಂಡಿದ್ವಿ. ಇಲ್ಲಿ ಪ್ರಮುಖವಾಗಿ ನಮ್ಮಲ್ಲಿ ರಾಜಸು ಅಂತ ಇದ್ದಾರೆ ಗೌಡ್ರು, ಆಮೇಲೆ ವೈನಿಕುಲ ಕ್ಷತ್ರಿಯರು ಅಂತ ಇದ್ದಾರೆ, ಆಮೇಲೆ SC ಆಮೇಲೆ ಇವ್ರು ಎಲ್ಲರೂ ಸೇರ್ಕೊಂಡು 6 ಜನ ಸೇರ್ಕೊಂಡು ನಾವು ಟ್ರಸ್ಟ್ ಮಾಡ್ಕೊಂಡಿದ್ವಿ. ಎಲ್ಲ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಇವರು ಸತ್ಯನಾರಾಯಣ ರಾಜ ಗುರುಭ್ಯೋ ನಮಃ. ಇವತ್ತಿನ ಈ ಒಂದು 9ನೇ ದಿನದ ನವರಾತ್ರಿ ಹಬ್ಬವನ್ನು ನಮ್ಮ ಪೂರ್ವಿಕರು ನಡೆಸ್ಕೊಂಡ್ಬರ್ತಾ ಇದ್ದಂಥ ಒಂದು ಅದ್ಭುತವಾದಂಥ ಮತ್ತು ವಿಜಯನಗರ ಸಾಮ್ರಾಜ್ಯದ ಒಂದು ಮೆರುಗನ್ನು ಹಾಕುವಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿಕೊಟ್ಟಿದ್ರು. ಅದನ್ನು ನಮ್ಮ ಪೀಳಿಗೆಯವರು ಮುಂದೆ ನಡೆಸ್ಕೊಂಡು ಹೋಗುವಂಥ ವ್ಯವಸ್ಥೆಯಲ್ಲಿ ಇದನ್ನು ಮೊದಲು ಹಿಂದೆ ಆ ದೇವಸ್ಥಾನದಲ್ಲಿ ಮಾತ್ರ ಪೂಜೆ ಮಾಡ್ತಾ ಇದ್ವಿ. ಆದರೆ ಈಗ ಎಲ್ಲರಿಗೂ ಸಾರ್ವಜನಿಕರಿಗೆ ಈ ಒಂದು ದೇವತೆಗಳ ಅತ್ಯಂತ ಬಹಳ ಶಕ್ತಿಯುತವಾದಂಥ ದೇವತೆಗಳ ಒಂದು ಇದನ್ನು ಎಲ್ಲರಿಗೂ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈ ಒಂದು ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಇದೆ ಅಂದರೆ ಇಲ್ಲಿನ ಊರಿನ ಜನತೆ ಜೊತೆಗೆ ಎಲ್ಲ ಕೋಮಿನವರು ಸೌಹಾರ್ದಯುತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಊರುಗಳಿಂದನೂ ಈ ಒಂದು ಉತ್ಸವನ ನೋಡೋದಕ್ಕೆ ಬಹಳ ದೂರದಿಂದನೂ ಬಂದು ಕಾತರದಿಂದ ಬಂದು ನೋಡ್ಕೊಂಡು ಹೋಗ್ತಾರೆ. ಪ್ರತಿದಿನ ಅದ್ಭುತವಾದಂಥ ಅಲಂಕಾರಗಳನ್ನು ಮಾಡ್ತಾರೆ. ಅದೇ ರೀತಿ ಪೂಜೆಗಳನ್ನು ಸಹಿತ ಅದ್ಭುತವಾಗಿ ಮಾಡ್ತಾರೆ. ನಮ್ಮ ಊರಿನ ಒಂದು ಘನತೆಗೆ ಒಂದು ನಿಜವಾಗ್ಲೂ ಒಂದು ಗರಿಯನ್ನು ನೀಡೋದಂಥ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ನಿಮಗೆಲ್ಲರಿಗೂ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಊರಿನ ಒಂದು ಇತಿಹಾಸವನ್ನು ಮುಂದೆ ತಗೊಂಡು ಹೋಗ್ಬೇಕು ಅಂತೇಳಿ ಈ ಪೀಳಿಗೆಗೆ ನಮ್ಮ ಈ ಒಂದು ಯಾವ್ದು ಮಾರ್ಗದರ್ಶನ ಇದೆ ಇದನ್ನು ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಭಯ ನೀಡಿ ಪೊರೆದಳಂದು ಭುವನೇಶ್ವರಿ, ಕನ್ನಡಿಗರ ಕಾಯ್ಗಳೆಂದು ಚಾಮುಂಡೇಶ್ವರಿ. ಅಭಯ ನೀಡಿ ಪೊರೆದಳಂದು ಭುವನೇಶ್ವರಿ, ಕನ್ನಡಿಗರ ಕಾಯ್ಗಳೆಂದು